ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿದ್ದೀರಾ ಕೃಷಿ ಮತ್ತು ಆರೋಗ್ಯ ವಿಶೇಷ ಸುದ್ದಿ. ಇಂದು ನಮ್ಮ ಮುಖ್ಯ ಸುದ್ದಿ ಮೋರಿಂಗಾ ಎಲೆಗಳು ಅಂದರೆ ನಮ್ಮ ನಿತ್ಯದ ನುಗ್ಗೆ ಸೊಪ್ಪು. ಪ್ರೇಕ್ಷಕರೇ, ಪೌಷ್ಟಿಕಾಂಶಗಳ ಭಂಡಾರವೆಂದೇ ಕರೆಯಲಾಗುವ ಮೋರಿಂಗಾ ಎಲೆಗಳು ಈಗ ಆರೋಗ್ಯ ಜಗತ್ತಿನಲ್ಲಿ ಭಾರೀ ಗಮನ ಸೆಳೆಯುತ್ತಿವೆ. ವಿಟಮಿನ್ ಎ, ಬಿ, ಕ್ಯಾಲ್ಸಿಯಂ, ಐರನ್ ಮತ್ತು ಪ್ರೋಟೀನ್ಗಳಿಂದ ತುಂಬಿರುವ ಈ ಸೊಪ್ಪು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವೈದ್ಯಕೀಯ ತಜ್ಞರ ಮಾತುಗಳ ಪ್ರಕಾರ ಮೋರಿಂಗಾ ಎಲೆಗಳ ನಿಯಮಿತ ಸೇವನೆಯಿಂದ ರಕ್ತಹೀನತೆ ಸಮಸ್ಯೆ ಕಡಿಮೆಯಾಗುತ್ತದೆ, ಮಧುಮೇಹ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಕೂದಲು ಮತ್ತು ಚರ್ಮದ ಆರೋಗ್ಯ ಉತ್ತಮವಾಗುತ್ತದೆ. ಪ್ರೇಕ್ಷಕರೇ, ಮೋರಿಂಗಾವನ್ನು ನಾವು ಹಲವು ರೂಪಗಳಲ್ಲಿ ಬಳಸಬಹುದು. ಸಾಂಬಾರ್, ಪಲ್ಯ ಮಾತ್ರವಲ್ಲದೆ ಇತ್ತೀಚೆಗೆ ಮೋರಿಂಗಾ ಪುಡಿ, ಸೂಪ್ ಮತ್ತು ಕಷಾಯ ರೂಪದಲ್ಲೂ ಜನಪ್ರಿಯವಾಗುತ್ತಿದೆ. ದಿನಕ್ಕೆ ಕೇವಲ 1 ರಿಂದ 2 ಟೀ ಸ್ಪೂನ್ ಮೋರಿಂಗಾ ಪುಡಿ ಸಾಕು ಎನ್ನುತ್ತಾರೆ ತಜ್ಞರು. ಇದೀಗ ಕೃಷಿ ದೃಷ್ಟಿಯಿಂದ ನೋಡಿದರೆ ಮೋರಿಂಗಾ ಬೆಳೆ ರೈತರಿಗೆ ಲಾಭದಾಯಕ ಬೆಳೆ. ಕಡಿಮೆ ನೀರು, ಕಡಿಮೆ ವೆಚ್ಚ ಮತ್ತು ವರ್ಷಪೂರ್ತಿ ಆದಾಯ ನೀಡುವ ಸಾಮರ್ಥ್ಯ ಈ ಬೆಳೆಗೆ ಇದೆ. ಎಲೆ, ಕಾಯಿ ಮತ್ತು ಬೀಜ ಎಲ್ಲವೂ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಪಡೆಯುತ್ತಿವೆ. ಆದರೆ ಒಂದು ಎಚ್ಚರಿಕೆ ಪ್ರೇಕ್ಷಕರೇ, ಮೋರಿಂಗಾವನ್ನು ಅತಿಯಾಗಿ ಸೇವಿಸಬಾರದು. ಗರ್ಭಿಣಿಯರು ಮತ್ತು ಔಷಧ ಸೇವಿಸುತ್ತಿರುವವರು ವೈದ್ಯರ ಸಲಹೆ ಪಡೆಯುವುದು ಅಗತ್ಯ. ಒಟ್ಟಿನಲ್ಲಿ ಹೇಳುವುದಾದರೆ, ಮೋರಿಂಗಾ ಎಲೆಗಳು ಆರೋಗ್ಯಕ್ಕೂ ರೈತರ ಆದಾಯಕ್ಕೂ ಪ್ರಕೃತಿಯ ಅಮೂಲ್ಯ ಕೊಡುಗೆ. ನಿತ್ಯ ಆಹಾರದಲ್ಲಿ ಮೋರಿಂಗಾವನ್ನು ಸೇರಿಸಿ ಆರೋಗ್ಯಕರ ಜೀವನದತ್ತ ಹೆಜ್ಜೆ ಇಡೋಣ. ನಿಮ್ಮೊಂದಿಗೆ ನಾನು. ನಿಮ್ಮ ಚಾನೆಲ್ ಹೆಸರು ಕೃಷಿ ಮತ್ತು ಆರೋಗ್ಯ ಸುದ್ದಿ. ಧನ್ಯವಾದಗಳು.